ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಸೊ ಇವತ್ತು ನಾನು ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈಗ ತುಂಬ ಟ್ರೆಂಡಿಂಗಲ್ಲಿರುವಂಥ ಕಿಚನ್ ಮೇಕ್ ಓವರ್ ಮಾಡುವಂಥದ್ದು. ಸೊ ಕಿಚನ್ ಮೇಕ್ ಓವರ್ ಮಾಡಲಿಕ್ಕೆ ನಾನು ಆನ್ಲೈನಿಂದ ಒಂದಷ್ಟು ಐಟಮ್ಗಳನ್ನು ಶಾಪ್ ಮಾಡಿದ್ದೆ. ಸೊ ಆ ಒಂದು ಶಾಪಿಂಗಿನ ಅನ್ಬಾಕ್ಸಿಂಗ್ ವಿಡಿಯೋ ನನ್ನ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದಷ್ಟು ಐಟಮ್ಗಳನ್ನ ನಾನು ಮೀಶೋಯಿಂದ ತರಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ನಂದು ಆನ್ಲೈನ್ ಶಾಪಿಂಗೇ ಮಾಡಿರುವಂಥದ್ದು. ಸೊ ಬನ್ನಿ ನೋಡೋಣ ಇವಾಗ ಫಸ್ಟ್ ಐಟಮ್ ಯಾವುದು ಅಂಥೇಳಿ. ಸೊ ಇದು ನನ್ನ ಫಸ್ಟ್ ಐಟಮು. ಇದು ಟ್ಯಾಪಿಗೆ ಹಾಕುವಂಥ ಫಿಲ್ಟರ್ ಇದು. ಸೊ ನಮ್ಮಲ್ಲಿರುವಂಥ ಫಿಲ್ಟರ್ ಹಾಳಾಗಿತ್ತು, ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಅಡ್ಜಸ್ಟಬಲ್ಲು, ಅಂದರೆ ಸ್ವಲ್ಪ ಅದರ ಲೆಂತನ್ನು ಜಾಸ್ತಿ ಮತ್ತು ಕಮ್ಮಿ ಮಾಡ್ಕೋಬಹುದು ಈಸಿಯಾಗಿ. ಆ್ಯಂಡ್ ಮತ್ತು ಒಳಗಡೆ ಅದಕ್ಕೆ ಫ್ಯಾನ್ ಕೂಡ ಇರುತ್ತೆ, ಹಾಗಾಗಿ ಅದರಲ್ಲಿ ನೀರು ತುಂಬ ಚೆನ್ನಾಗಿ ಫಿಲ್ಟರ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಐಟಮ್ ಬಂದು ಇದು ಕಿಚನ್ ಟವಲ್ಸ್ಗಳು. ಈ ರೀತಿ ನಾನು ಕಿಚನ್ ಟವಲ್ಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ಇದು ಸೆಟ್ ಆಫ್ 3 ಇರುವಂಥ ಒಂದು ಕಿಚನ್ ಟವಲ್ಸು. ಇದರಲ್ಲಿ 3 ಕಲರ್ ಇದೆ, ಬ್ಲೂ ಮತ್ತು ಯೆಲ್ಲೋ ಹಾಗೆ ಪಿಂಕು. ತುಂಬಾ ಸಾಫ್ಟಾಗಿರುವಂಥ ಕ್ಲಾತ್ ಇದು. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಇದು ಕೂಡ ತುಂಬ ಟ್ರೆಂಡಿಂಗಲ್ಲಿರುವಂಥದ್ದು ಮನಿ ಪ್ಲ್ಯಾಂಟ್ದು ಲೀವ್ಸು. 3 ಬ್ರಾಂಚಸ್ ಇರುವಂಥ 3 ಮನಿ ಪ್ಲ್ಯಾಂಟ್ನ ನಾನು ತರಿಸ್ಕೊಂಡಿದ್ದೀನಿ. ತುಂಬ ಉದ್ದವಾಗಿಯೇ ಇದೆ. ಸೊ ತುಂಬ ನೋಡೋಕ್ಕೆ ಕೂಡ ತುಂಬಾ ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಕಿಚನಲ್ಲಿ ಸ್ವಲ್ಪ ಗ್ರೀನನ್ನು ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸಲ ಇದನ್ನು ನಾನು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಇದು LED ಸ್ಟ್ರಿಪ್ ಲೈಟ್ ಇದು. ಸೊ ನೀವೆಲ್ಲರೂ ಇದನ್ನು ನೋಡಿರ್ತೀರ, ಆಲ್ಮೋಸ್ಟ್ ಇವಾಗ ಎಲ್ಲರ ಕಿಚನಲ್ಲೂ ಕೂಡ ಇರುತ್ತೆ. ಇದು 3 ಮೀಟರ್ ಲೆಂತ್ ಇರುವಂತಹ ಒಂದು LED ಸ್ಟ್ರಿಪ್ ಲೈಟ್ ಇದು. ಇದನ್ನು ಕೂಡ ನಾನು ನಮ್ಮ ಕಿಚನಲ್ಲಿ ಸ್ಟಿಕ್ ಮಾಡೋಣ ಅಂಥೇಳಿ ತರಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಐಟಮ್ ಬಂದು ಇದಾದಮೇಲೆ ನಾನು ತೊಗೋತಿರುವಂಥದ್ದು 6 ಪೀಸ್ ಇರುವಂಥ ಒಂದು ಆರ್ಟಿಫಿಷಿಯಲ್ ಒಂದು ಪ್ಲ್ಯಾಂಟ್ಸ್ದು ಸೆಟ್ ಇದು. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಗಲೇ ಹೇಳ್ದಂಗೆ ಕಿಚನಲ್ಲಿ ಸ್ವಲ್ಪ ಗ್ರೀನರಿನೆಸ್ ಎಲ್ಲ ಆ್ಯಡ್ ಮಾಡೋಣ ಅನ್ನೋ ಕಾರಣಕ್ಕೆ ಈ ಥರ ಪ್ಲ್ಯಾಂಟ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ ನಾನು. ಇದು 6 ಪೀಸ್ ಇರುವಂಥದ್ದು. ಇದರಲ್ಲಿ 2 ಸೇಮ್ ಟು ಸೇಮ್ ಬಂದಿದೆ, ಇನ್ನು 2 ಮಾತ್ರ ಡಿಫ್ರೆಂಟ್ ಆಗಿದೆ. ಇನ್ನೆರಡು ಪೀಸು ಸೇಮ್ ಇದೆ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಇದು ಏಪ್ರಾನ್ ಇದು. ಸೊ ನಾನು ನೈಟ್ ಟೈಮೇ ಎಲ್ಲ ಪಾತ್ರೆ ವಾಶ್ ಮಾಡೋದ್ರಿಂದ ನನ್ನ ಬಟ್ಟೆ ತುಂಬ ಒದ್ದೆ ಆಗ್ತಾಯಿತ್ತು, ಹಾಗಾಗಿ ಆ ಕಾರಣಕ್ಕೆ ಅಂತ ನಾನು ತರಿಸ್ಕೊಂಡಿದ್ದೀನಿ ಇದನ್ನು. ಇದರಲ್ಲಿ 2 ಏಪ್ರಾನ್ ಇದೆ, ಒಂದು ಗ್ರೇ ಕಲರು ಮತ್ತೊಂದು ಪಿಂಕ್ ಕಲರು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ನೋಡಿ, ಇದು ವಾಲ್ ಹ್ಯಾಂಗಿಂಗ್ ಇದು, ಹ್ಯಾಂಗರ್ ಇದು. 6 ಹ್ಯಾಂಗರ್ ಬರುವಂಥ ಒಂದು ವಾಲ್ ಹ್ಯಾಂಗಿಂಗು. ಇದಕ್ಕೆ ನಾವು ಯಾವುದೇ ರೀತಿ ಮೊಳೆಯನ್ನು ಹೊಡಿಬೇಕಾಗಿಲ್ಲ, ಅಲ್ಲೇ ಸ್ಟಿಕ್ಕರ್ ಇದೆ ಅಂಟಿಸಿದ್ರೆ ಸಾಕಾಗುತ್ತೆ. ಈ ಥರ ನೋಡಿ 6 ಹ್ಯಾಂಗರ್ ಇದೆ ಇದಕ್ಕೆ. ನಾವು ಇದರಲ್ಲಿ ಸ್ಪೂನ್ಸ್ಗಳನ್ನು ಮೀನ್ಸ್ ಸೌಟು ಅಥವಾ ಬೇರೆ ಏನಾದರೂ ಸ್ಪ್ಯಾಚುಲಗಳನ್ನು ನಾವಲ್ಲಿ ಹ್ಯಾಂಗ್ ಮಾಡಬಹುದು. ಈ ಥರ ಸ್ಟಿಕ್ಕರ್ ಇದೆ, ಅದನ್ನು ರಿಮೂವ್ ಮಾಡಿ ಗೋಡೆಗೆ ಅಂಟಿಸಿದ್ರೆ ಸಾಕು, ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಐಟಮ್ ಬಂದು ಇದು ಒಂದು ರ್ಯಾಕು. ಸೊ ಕಿಚನಲ್ಲಿ ಸಿಂಕ್ ಏರಿಯಾ ಇದೆಯಲ್ಲ, ಸಿಂಕ್ ಏರಿಯಾ ಹತ್ರ ಇದನ್ನು ಹಾಕೋಣ, ಅಲ್ಲಿರುವಂಥ ಎಲ್ಲ ಐಟಮ್ಗಳನ್ನ ಸ್ಟೋರ್ ಮಾಡಿ ಇಡೋದಕ್ಕೆ ಅಲ್ಲಿ ಇವತ್ತರದ್ದು ರ್ಯಾಕ್ಗಳನ್ನು ಹಾಕೋಣ ಅಂಥೇಳಿ ಈ ರ್ಯಾಕ್ಗಳನ್ನು ತರಿಸಿದ್ದೀನಿ. ಇದು ಸೆಟ್ ಆಫ್ 3 ರ್ಯಾಕ್ಸ್ ಇರುವಂಥದ್ದು. ಆ್ಯಂಡ್ ಹಾಗೆ ನಂದು ವಾಟರ್ ಬಾಟಲ್ಸ್ ಸ್ಕೂಲ್ಗೆಲ್ಲ ತೊಗೊಂಡು ಹೋಗ್ತೀವಲ್ವ, ಅದನ್ನೆಲ್ಲ ಇಡೋದಕ್ಕೆ ಕೂಡ ನನಗೆ ಇದೊಂದು ರ್ಯಾಕ್ ಬೇಕಾಗಿತ್ತು, ಹಾಗಾಗಿ ನಾನು 3 ಸೆಟ್ಸ್ ಇರುವಂಥ ಈ ರ್ಯಾಕನ್ನು ಆರ್ಡರ್ ಮಾಡಿದ್ದೀನಿ. ಇದಕ್ಕೂ ಕೂಡ ಸೇಮ್ ಟು ಸೇಮ್ ಹಾಗೇ ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಆ ಸ್ಟಿಕ್ಕರ್ನ ರಿಮೂವ್ ಮಾಡಿ ಅದನ್ನು ಗೋಡೆಗೆ ಅಂಟಿಸ್ಬಿಟ್ಟು ಇದನ್ನು ಅಲ್ಲಿ ಸ್ಟಿಕ್ ಮಾಡೋದು ಅಷ್ಟೇ. ಇದಕ್ಕೆ ಯಾವುದೇ ರೀತಿ ಕೂಡ ಮೊಳೆ ಎಲ್ಲ ಹೊಡೆಯೋದು ಬೇಕಾಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ರೆಂಟೆಡ್ ಹೌಸಲ್ಲಿ ಇರ್ತಾರೆ, ಅಲ್ಲೆಲ್ಲ ಕೂಡ ಮೊಳೆ ಹೊಡೆಯೋದಕ್ಕೆ ತುಂಬ ಕಷ್ಟ ಇರುತ್ತಲ್ವ, ಹಾಗಾಗಿ ಅಂಥವರಿಗೆ ಇಂಥ ಐಟಮ್ ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ ನೋಡಿ, ಎಲ್ಲದಕ್ಕೂ ಸೇರಿ ಒಟ್ಟು 6 ಸ್ಟಿಕ್ಕರ್ಗಳನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ ಇವಾಗ ಇದಾದಮೇಲೆ ನೆಕ್ಸ್ಟ್ ಐಟಮನ್ನು ನೋಡೋಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಐಟಮ್ ಬಂದು ಈ ಒಂದು ಗ್ರೀನ್ ಮ್ಯಾಟು. ನಾನು ಇವಾಗ ಏನು ಹ್ಯಾಂಗರ್ ತೋರಿಸಿದ್ನಲ್ಲ ಇದಕ್ಕಿಂತ ಹಿಂದೆ, ಆ ಹ್ಯಾಂಗರ್ನ ಇದ್ರ ಮೇಲೆ ಸ್ಟಿಕ್ ಮಾಡಿ ಹಾಕಬೇಕು ಅನ್ನುವಂಥ ಪ್ಲ್ಯಾನಿಂದ ಇದನ್ನು ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಆಗಲೇ ಹೇಳ್ದಂಗೆ ಕಿಚನನ್ನು ಗ್ರೀನಾಗಿ ಇಡೋದಕ್ಕೋಸ್ಕರ ಇದನ್ನು ತೊಗೊಂಡಿರುವಂಥದ್ದು. ತುಂಬಾ ಚೆನ್ನಾಗಿದೆ. ಇದಕ್ಕೆ ಹಿಂದೆ ಈ ಥರ ರಬ್ಬರ್ ಶೀಟನ್ನು ಹಾಕಿದ್ದಾರೆ, ಮೇಲೆ ಕಂಪ್ಲೀಟ್ ಈ ಥರ ಗ್ರೀನ್ ಇದೆ, ತುಂಬ ಶೈನಿಯಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಕಿಚನಿಗೆ ಒಂದು ಒಳ್ಳೆ ಲುಕ್ಕನ್ನು ಕೊಡುತ್ತೆ ಇದನ್ನು ನಾವು ಯೂಸ್ ಮಾಡೋದ್ರಿಂದ. ಸೊ ನೆಕ್ಸ್ಟ್ ಐಟಮ್ ಬಂದು ಇದು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದಲ್ಲ, ಆಫ್ಲೈನಲ್ಲಿ ಶಾಪಿಂಗ್ ಮಾಡಿದ್ದು. ನಾನು ಇದನ್ನು ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದೆ, ಆನ್ಲೈನಲ್ಲಿ ತುಂಬಾ ಜಾಸ್ತಿ ಕಾಸ್ಟ್ ಇತ್ತು. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಆಫ್ಲೈನಲ್ಲಿ ತುಂಬ ಕಡಿಮೆ ರೇಟಿಗೆ ಸಿಕ್ತು ನನಗೆ. ಇದು ಆರತಿ ಉಕ್ರದಲ್ಲಿ ನಾನು ಹಬ್ಬಕ್ಕೆ ಹೋಗಿದ್ದೆ, ಅಲ್ಲಿ ತೊಗೊಂಡು ಬಂದಿದ್ದು. ಸೊ ನೋಡಿ, ಇದು 2 ಸೇಮ್ ಟು ಸೇಮ್, ಅಂದರೆ ಸೇಮ್ ಸೈಜ್ ಇರುವಂಥ ಡಿಫ್ರೆಂಟ್ ಡಿಸೈನ್ ಇರುವಂಥ 2 ಪಿಂಗಾಣಿ ಒಂದು ಜಾರ್ಗಳು. ಆ್ಯಂಡ್ ಹಾಗೆ ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಪಿಂಗಾಣಿ ಜಾರು, ಗ್ರೀನ್ ಮತ್ತು ರೆಡ್ ಕಲರ್ ಫ್ಲವರ್ ಇರುವಂಥದ್ದು. ಇದರಲ್ಲಿ ನಾವು ಆಯಿಲ್ ಹಾಕ್ಬೋದು ಅಥವಾ ಮೊಸರನ್ನು ಹಾಕ್ಬೋದು,
ಅಥವಾ ತುಪ್ಪ ಕೂಡ ಹಾಕ್ಕೋಬಹುದು. ಇದು ಕೂಡ ಪುಟಾಣಿ ಒಂದು ಪಿಂಗಾಣಿ ಜಾರ್. ಇದಕ್ಕೆ ಬಂದು ನಾನು ಕೊಟ್ಟಿದ್ದು 50 ರುಪೀಸ್ ಅಷ್ಟೇನೆ. ಉಳಿದೋದಕ್ಕೆಲ್ಲದು ಕೂಡ ನಾನು 100 ರುಪೀಸ್ ಪೇ ಮಾಡಿದ್ದು. ಸೊ ಇದೆಲ್ಲ ಕೂಡ ಕಿಚನ್ ಲುಕ್ಕನ್ನು ತುಂಬಾ ಚೇಂಜ್ ಮಾಡ್ತವೆ. ಆಗಲೇ ಹೇಳ್ದಂಗೆ ಆನ್ಲೈನ್ಗಿಂತನೂ ಆಫ್ಲೈನಲ್ಲಿ ತುಂಬಾ ಕಡಿಮೆ ರೇಟಿಗೆ ಸಿಕ್ತು. ಇದರಲ್ಲಿ ಸಾಸಿವೆ ಅಥವಾ ಜೀರಿಗೆ, ಅರಿಶಿನ ಪುಡಿ, ಉಪ್ಪಿನ ಪುಡಿ ಸಿಂಪಲ್ಲಾಗಿ, ಅಥವಾ ಎಣ್ಣೆ, ಮೊಸರು ಇದನ್ನೆಲ್ಲ ಕೂಡ ಇದನ್ನು ನಾವು ಹಾಕ್ಕೊಂಡು ಸ್ಟೋರ್ ಮಾಡ್ಕೊಬಹುದು. ಇದಾದಮೇಲೆ ಬರ್ತಿರುವಂಥ ನೆಕ್ಸ್ಟ್ ಐಟಮ್ ಬಂದು ನೋಡಿ, ಇದು ಕಂಟೈನರ್ಗಳು. ಸೊ ನಾನು ಗ್ರಾಸರೀಸ್ ಎಲ್ಲ ಹಾಕಿಡೋದಕ್ಕೆ ಅಂಥೇಳಿ ಈ ಕಂಟೈನರ್ಗಳನ್ನ ತರಿಸಿದ್ದು. ಇದು ಸೆಟ್ ಆಫ್ 10. ಆಲ್ರೆಡಿ ಇದರಲ್ಲಿ ನಾನು 4 ಸೆಟ್ಟನ್ನು ಯೂಸ್ ಮಾಡಿಬಿಟ್ಟಿದ್ದೀನಿ, 4 ಕಂಟೈನರ್ಸ್ಗಳನ್ನು. ಇನ್ನು 6 ಕಂಟೈನರ್ಸ್ ಇದೆ ಇಲ್ಲಿ. ಇದು ಕೂಡ ಏರ್ ಟೈಟ್ ಲಿಡ್ ಇರುವಂಥ ಒಂದು ಕಂಟೈನರ್ಸು. ಇದನ್ನು ನಾನು ತೊಗೊಂಡಿದ್ದು ಶಾಪ್ಸಿನಲ್ಲಿ. ಇದ್ರ ಟೋಟಲ್ ಕಾಸ್ಟ್ ಬಂದು 240 ರುಪೀಸ್ ಆಯಿತು. ಅಂದರೆ ಒಂದಕ್ಕೆ 24 ರುಪೀಸ್ ಅಷ್ಟೇ ಬಿದ್ದದ್ದು. ತುಂಬ ಅಂದರೆ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬಹುದು. ತುಂಬ ಕೂಡ ಕ್ವಾಲಿಟಿ ವೈಸ್ ತುಂಬ ಕೂಡ ಚೆನ್ನಾಗಿದೆ ಇದು. ಇದರಲ್ಲಿ ನಾವು ಬೇಳೆ, ಹೆಸರು ಬೇಳೆ, ಉದ್ದಿನ ಬೇಳೆ ಥರ ಕಾಳುಗಳನ್ನ ಕೂಡ ಸ್ಟೋರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಈಗ ಆಲ್ರೆಡಿ ನಾನು 4 ಕಂಟೈನರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ. ಇದು ನೆಕ್ಸ್ಟು ಉಳಿದಂಥ ಐಟಮ್ಗಳು. ಸೊ ಇದನ್ನು ಮುಗಿಸಿ ನೆಕ್ಸ್ಟ್ ಐಟಮ್ ಬಂದು, ಇದು ನನ್ನ ಮೋಸ್ಟ್ ಫೇವ್ರೆಟ್ ಒಂದು ಐಟಮ್ ಅಂತಲೇ ಹೇಳ್ಬಹುದು. ಇದು ಆಯಿಲ್ದು ಒಂದು ಬಾಟಲ್ಸ್ಗಳು. ನಾನು ಆಯಿಲ್ದು ಬಾಟಲ್ಸ್ನ ಹುಡುಕ್ತಾ ಇದ್ದೆ, ಗ್ಲಾಸ್ದು ಬಾಟಲ್ಸ್ಗಳನ್ನು. ಇದು 500 ಮಿಲಿ ಕೆಪಾಸಿಟಿ ಇರುವಂಥ ಒಂದು ಆಯಿಲ್ ಬಾಟಲ್ಸ್ಗಳು. ಸೆಟ್ ಆಫ್ 2 ಇದೆ ಇದರಲ್ಲಿ. ಹಾಗೆ ಇದ್ರದ್ದು ಲಿಡ್ ನೋಡಿ, ಕ್ಯಾಪು ತುಂಬ ಚೆನ್ನಾಗಿದೆ. ಇದು ಕೂಡ ಏರ್ ಟೈಟ್, ತುಂಬಾ ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ರೀತಿ ಆಯಿಲೆಲ್ಲ ಏನು ಲೀಕ್ ಆಗೋದಿಲ್ಲ. ಆ್ಯಂಡ್ ಆಯಿಲ್ನ ಹಾಕ್ಕೊಳ್ಳೋದಕ್ಕೆ ಈ ಥರ ಮುಂದೆ ಈ ಥರ ಓಪನ್ ಮತ್ತು ಕ್ಲೋಸ್ ಮಾಡುವಂಥ ಒಂದು ಸಿಸ್ಟಮ್ ಕೂಡ ಇದೆ. ಇದರಿಂದ ನಾವು ಆಯಿಲ್ನ ಬಳಸ್ಕೊಬಹುದು. 2 ಬಾಟಲ್ ಇದೆ, 500 ಮಿಲಿದು ಕೆಪಾಸಿಟಿ ಇರುವಂಥದ್ದು. ಸೊ 2 ಬಾಟ್ಲಿಂದ ನಾವು 1 ಲೀಟ್ರ್ ಆಯಿಲನ್ನು ಹಾಕೋಬಹುದು. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ 2 ಈ ಥರದ್ದು ಗ್ಲಾಸಿಂದೇ ಜಾರ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಪೆಪ್ಪರ್ ಮತ್ತು ಸಾಲ್ಟನ್ನು ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ಇದ್ರ ಕ್ಯಾಪಲ್ಲಿ ನೋಡಿ, ಒಂದು ಕಡೆ ಸಣ್ಣ ಸಣ್ಣ ಹೋಲ್ ಇರುವಂಥ ಒಂದು ಇದು, ಮತ್ತೊಂದು ಕಡೆ ದೊಡ್ಡದಾಗಿ ಓಪನ್ ಇದೆ. ಇದರಲ್ಲಿ ನಾವು ಪೆಪ್ಪರ್ ಮತ್ತು ಸಾಲ್ಟನ್ನು ಹಾಕ್ಕೊಬಹುದು. ಆ್ಯಂಡ್ ಹಾಗೆಯೇ ಒಂದು ಸಿಲಿಕಾನ್ ಸ್ಪ್ಯಾಚುಲ, ಹಾಗೆಯೇ ಸಿಲಿಕಾನ್ದು ಬ್ರಷ್ ಇದೆ, ಆಯಿಲೆಲ್ಲ ಹಾಕಲಿಕ್ಕೆ ಬಳಸ್ಕೊಬಹುದು. ಅಂದರೆ ಅದ್ರ ಜೊತೆಗೆ ಇದೊಂದು ಫೆನಲ್, ಇದನ್ನು ನಾವು ಆಲ್ಕಿ ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ ನನಗೆ. ಈ ಒಂದು ಆಲ್ಕಿ ಏನಕ್ಕೆ ಕೊಟ್ಟಿದ್ದಾರಪ್ಪ ಅಂತಂದರೆ, ಆ ಬಾಟಲ್ಗೆ ನಾವು ಆಯಿಲನ್ನು ಫಿಲ್ ಮಾಡಬೇಕಲ್ವಾ. ಸೊ ಆವಾಗ ಆಯಿಲ್ ಅಲ್ಲಿ ವೇಸ್ಟ್ ಆಗಬಾರ್ದು, ಲೀಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಕೊಟ್ಟಿರೋವಂಥದ್ದು. ಈ ಥರ ಆಲ್ಕಿನ ಹಾಕ್ಬಿಟ್ಟು ನಾವು ಆಯಿಲ್ನ ಅದಕ್ಕೆ ಫಿಲ್ ಮಾಡ್ಕೊಬಹುದು. ಆಮೇಲೆ ಮತ್ತೆ ಇದನ್ನು ಸಣ್ಣದಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೋಬಹುದು. ನೆಕ್ಸ್ಟ್ ಐಟಮ್ ಬಂದು, ಇದು ಒಂದು ಪ್ಲಾಸ್ಟಿಕ್ ರ್ಯಾಕ್ ಇದು. ಸೊ ನಮ್ಮದು ರೆಂಟೆಡ್ ಹೌಸ್ ಆಗಿರೋದ್ರಿಂದ ಕಿಚನ್ ತುಂಬಾ ಶೆಲ್ಫ್ ಕಡಿಮೆ ಇದ್ದಾವೆ. ಹಾಗಾಗಿ ನಾನು ಈ ರ್ಯಾಕನ್ನು ತರಿಸ್ಕೊಂಡಿದ್ದೀನಿ. ಇದು 3 ಸ್ಟೆಪ್ಸ್ ಇರುವಂಥ ಒಂದು ರ್ಯಾಕು. ಇದರಲ್ಲಿ ನಾವು ಏನಾದರೂ ಐಟಮ್ಗಳನ್ನು ಸ್ಟೋರ್ ಮಾಡಿ ಇಡಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗಾಗಿ ಇದನ್ನು ನಾನು ಗೋಡೆಗೆ ಹ್ಯಾಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈ 3 ಸ್ಟೆಪ್ಸ್ ಇರುವಂಥ ಈ ಒಂದು ಪ್ಲಾಸ್ಟಿಕ್ ರ್ಯಾಕನ್ನು ತರಿಸ್ಕೊಂಡಿದ್ದೀನಿ. ಸೊ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇದರ ಎಲ್ಲಾದರೂ ಪ್ರೈಸ್ಗಳನ್ನ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೇ ಹಾಕಿರ್ತೀನಿ, ನೀವು ನೋಡಬಹುದು. ಯಾಕಂದರೆ ಕೆಲವೊಂದು ಐಟಮ್ಸ್ಗಳದ್ದು ನನಗೆ ಪ್ರೈಸ್ ಗೊತ್ತಿಲ್ಲ, ಆಮೇಲೆ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಸೊ ನೆಕ್ಸ್ಟ್ ಐಟಮ್ ಬಂದು, ಇದು ಕೂಡ ನನ್ನ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳಬಹುದು. ಇದು ಕೂಡ ಒಂದು ಪಿಂಗಾಣಿ ಐಟಮು. ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ಯಾಕಿಂಗನ್ನು ಮಾಡಿ ಕೊಟ್ಟಿದ್ದರು, ಎಲ್ಲೂ ಕೂಡ ಡ್ಯಾಮೇಜ್ ಆಗದೆ ಇರೋ ಹಾಗೆ ನೀಟಾಗಿ ಬಂದಿತ್ತು. ಸೊ ಇದು 1 kg ಕೆಪಾಸಿಟಿ ಇಡುವಂಥ 2 ಪಿಂಗಾಣಿ ಜಾರ್ಸ್ಗಳಿದು, ಸೆಟ್ ಆಫ್ 2 ಇರುವಂಥದ್ದಿದು. ಇದರಲ್ಲಿ ನಾವು ಅರಳುಪ್ಪು ಅಥವಾ ಪುಡಿ ಉಪ್ಪು ಅಥವಾ ಹುಣಸೆಹಣ್ಣು ಅಥವಾ ಖಾರದ ಪುಡಿ ಏನು ಬೇಕಾದರೂ ನಾವು ತುಂಬಿಟ್ಕೊಳ್ಬಹುದು. 1 kg ಕೆಪಾಸಿಟಿ ಇದೆ ಇದ್ರದ್ದು. ತುಂಬಾ ಚೆನ್ನಾಗಿದೆ ನೋಡೋದು ಕೂಡ. ಬ್ಲ್ಯಾಕ್ ಇದೆ ಮತ್ತು ವೈಟ್ ಕಲರ್ದಲ್ಲಿ ಆ ಫ್ಲವರ್ ಡಿಸೈನ್ಸ್ಗಳನ್ನು ಮಾಡಿದ್ದಾರೆ. ಸೊ ತುಂಬ ಶೈನಿಯಾಗಿ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಯಾವುದೇ ರೀತಿ ಮಾತಾಡೋ ಹಾಗಿಲ್ಲ. 2 ಸೆಟ್ಟಿಗೆ ನನಗೆ ಇದಕ್ಕೆ ಅಮೌಂಟ್ ಎಷ್ಟಾಯಿತು ಅಂತ ಹೇಳಿದ್ರೆ 390 ರುಪೀಸ್ ಏನೋ ಆಯಿತು. ತುಂಬ ಚೆನ್ನಾಗಿದೆ. ನಾನು ಹೊರಗಡೆ ಇದನ್ನು 1ಕ್ಕೆ ಕೇಳಿದ್ದು, ಹೊರಗಡೆ ಬಂದು ಬೇರೆ ಕಡೆ ಕೇಳಿದಾಗ ಅಲ್ಲಿ 1ಕ್ಕೆ 500 ರುಪೀಸ್ ಹೇಳಿದರು. ಬಟ್ ಇದಕ್ಕೆ ನೋಡಿ 2ಕ್ಕೆ ಸೇರಿ ನನಗೆ 390 ರುಪೀಸ್ ಬಿದ್ದಿದ್ದು. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಐಟಮ್ ಬಂದು ಇದು ಕೂಡ ಒಂದು ಪ್ಲಾಸ್ಟಿಕ್ ರ್ಯಾಕ್ ಇದು. ಸೊ ಆಗಲೇ ಹೇಳ್ದಂಗೆ ನಮ್ಮ ಕಿಚನ್ ತುಂಬ ಚಿಕ್ಕದಾಗಿರೋದ್ರಿಂದ ಸ್ಪೇಸಲ್ಲಿ ತುಂಬ ಶೆಲ್ಫ್ಗಳೆಲ್ಲ ಜಾಸ್ತಿ ಇಲ್ಲ. ಹಾಗಾಗಿ ಐಟಮ್ಗಳನ್ನು ಹಾಕಿಟ್ಕೊಳ್ಳಿಕ್ಕೆ ಅಂಥೇಳಿ ನಾನು ಈ ಒಂದು ಪ್ಲಾಸ್ಟಿಕ್ ರ್ಯಾಕನ್ನು ತರಿಸ್ಕೊಂಡಿದ್ದೀನಿ. ಇದು 5 ಸ್ಟೆಪ್ಸ್ ಇರುವಂಥ 5 ಕಂಪಾರ್ಟ್ಮೆಂಟ್ ಹಾಕ್ಕೊಳ್ಳುವಂಥ ಒಂದು ರ್ಯಾಕು. ಇದನ್ನು ಈ ಥರ ಅದು ಜೋಡಿಸಿರೋದಿಲ್ಲ, ಹಾಗೆ ಬಂದಿರುತ್ತೆ. ಇದನ್ನು ನಾವು ನೀಟಾಗಿ ಜೋಡಿಸ್ಕೊಬೇಕು ಮನೆಯಲ್ಲಿ. ಸೊ ನೋಡಿ ನಾನು ಹೆಂಗೆ ಜೋಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಈ ಥರ ಅದಕ್ಕೆ ಪ್ರತಿಯೊಂದು ಎಲ್ಲ ಸ್ಪೇರ್ ಪಾರ್ಟ್ಸ್ಗಳನ್ನು ಅವರೇ ಕೊಟ್ಟಿರ್ತಾರೆ. ಅದನ್ನೆಲ್ಲ ನಾವು ಅರೇಂಜ್ ಮಾಡಿಕೊಂಡ್ರೆ ಆ ಒಂದು 5 ಸೆಟ್ ಇರುವಂಥ ಒಂದು ರ್ಯಾಕ್ ರೆಡಿ ಆಗುತ್ತೆ.
ತುಂಬಾ ಸ್ಟರ್ಡಿಯಾಗಿದೆ. ಪ್ಲಾಸ್ಟಿಕ್ ಆದರೂ ಕೂಡ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ತುಂಬಾ ಏನು ಬಿಗಿಯಾಗಿದೆ ಕೂಡ, ಏನು ಜಾಸ್ತಿ ತೆಳು ಎಲ್ಲ ಏನಿಲ್ಲ ಪ್ಲಾಸ್ಟಿಕ್ ಕೂಡ. ತುಂಬ ಐಟಮ್ಗಳನ್ನ ಇದರಲ್ಲಿ ನಾವು ಸ್ಟೋರ್ ಮಾಡಿ ಇಡಬಹುದು. 5 ಸ್ಟೆಪ್ ಇರೋದ್ರಿಂದ ಜಾಸ್ತಿ ವಸ್ತುಗಳನ್ನ ನಾವು ಅಥವಾ ಪಾತ್ರೆಗಳನ್ನ ನಾವು ಇದರಲ್ಲಿ ಹಾಕಿ ಇಟ್ಕೊಳ್ಬಹುದು. ಸೊ ಇದನ್ನು ನಾನು ಹೇಗೆ ಯೂಸ್ ಮಾಡ್ತೀನಿ ಅದನ್ನು ಮುಂದೆ ಕೂಡ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಹಾಕ್ಕೊಂಡು ಅದಕ್ಕೆ ಈ ಡ್ರಾಯರ್ ರೀತಿಯಲ್ಲಿ ಈ ಒಂದು ಬಾಕ್ಸ್ಗಳನ್ನು ಹಾಕ್ಕೊಳ್ತಾ ಹೋಗೋದು. ಈ ಥರ 5 ಸ್ಟೆಪ್ ಇರುವಂಥದ್ದು ಇದು ಏನು ಪ್ಲಾಸ್ಟಿಕ್ದು ರ್ಯಾಕು. ಸೊ ಫೈನಲ್ ಆಗಿ ನೋಡಿ 5 ಸ್ಟೆಪ್ಪು ಕೂಡ ನಾನು ಜೋಡಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಈ ಥರ ಕಲರ್ ಆಗಿ 5 ಕಲರ್ ಏನು ಬ್ಯಾಸ್ಕೆಟ್ ಬರುವಂಥ 5 ಸ್ಟೆಪ್ ಇದೆ ಇದರಲ್ಲಿ. ಸೊ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿದೆ, ಹಾಗೆಯೇ ತುಂಬ ಯೂಸ್ಫುಲ್ ಅಂತ ಕೂಡ ಇದನ್ನು ನಾವು ಹೇಳ್ಬಹುದು. ತುಂಬ ದೊಡ್ಡದಾಗಿ ಕೂಡ ಇದೆ, ಜಾಸ್ತಿ ಐಟಮ್ಸ್ಗಳನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಸೊ ಇದಾದಮೇಲೆ ನಾನು ತೋರಿಸ್ತಿರುವಂಥ ಮತ್ತೊಂದು ವಸ್ತು ಯಾವುದು ಅಂತ ಹೇಳಿದ್ರೆ ಅದು ತುಂಬಾ ಈ ಒಂದು ರೆಂಟೆಡ್ ಹೌಸಲ್ಲಿ ಯೂಸ್ಫುಲ್ ಆಗಿರುವಂಥ ಒಂದು ವಸ್ತು ಇದು. ಯಾಕಂದರೆ ಎಲ್ಲ ಕಡೆ ನಾವು ಮೊಳೆನ ಹೊಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಂಥ ಪ್ಲೇಸಲ್ಲಿ ನಾವು ಈ ಒಂದು ಏನು ವಾಲ್ ಹುಕ್ಗಳನ್ನು ಬಳಸ್ಕೊಬಹುದು ನಾವು. ವಾಲ್ ಸ್ಟಿಕ್ಕರ್ ನೋಡಿ, ಇದು 2 ಥರ ಇದೆ ನಾನು ತೊಗೊಂಡಿರೋದ್ರಲ್ಲಿ. ಒಂದು ಈ ಥರ ಸ್ಟ್ರೇಟ್ ಆಗಿದೆ, ಮತ್ತೊಂದು ಕರ್ವ್ ಆಗಿ ಬರುತ್ತೆ. ಈ ಸ್ಟ್ರೇಟ್ ನೋಡಿ, ಹಿಂದೆ ಇದರಲ್ಲಿ ಸ್ಟಿಕ್ಕರಲ್ಲಿ ಹಿಂದೆ ಇದಿರುತ್ತೆ. ಸ್ಟಿಕ್ಕರ್ನ ರಿಮೂವ್ ಮಾಡಿ ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಆ ವಾಲ್ನ ಕ್ಲೀನ್ ಮಾಡಿಬಿಟ್ಟು ಅಂಟಿಸ್ಕೊಂಡ್ರೆ ಆಯಿತು. ಮುಂದೆ ಈ ಥರ ನಟ್ಟಿರುತ್ತೆ, ಏನು ವಸ್ತು ಬೇಕೋ ಅದನ್ನು ಹಾಕಿದ ಮೇಲೆ ಮತ್ತೆ ಈ ನಟ್ಟನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡೋದು. ಸೊ ಈ ಥರದ್ದು 10 ಬಂದಿದೆ ಇದರಲ್ಲಿ. 10 ಈ ಥರದ್ದು ಬಂದಿದೆ, ಮತ್ತು ಇನ್ನು 10 ನಾನು ಹೇಳಿದ್ನಲ್ಲ ಕರ್ವ್ ಆಗಿರೋದು ಆ ಥರದ್ದು ಬಂದಿದೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಈ ಥರದ್ದು ನೋಡಿ, ಇದು ಕೂಡ ಮೇಲೆ ಕೆಳಗೆ ಇದನ್ನು ಮೂವ್ ಮಾಡಬಹುದು. ಸೊ ಆ ಥರ ಇರುವಂಥ 10 ಹುಕ್ಕು ಇದರಲ್ಲಿ ಕೂಡ ಸೇಮ್. ಇದು ಕೂಡ ಹಾಗೇ ಸ್ಟಿಕ್ಕರ್ನ ರಿಮೂವ್ ಮಾಡಿ ಗೋಡೆಗೆ ಅಂಟಿಸೋದು ಅಷ್ಟೇ. ಸೊ ಇದಾದಮೇಲೆ ಫೈನಲ್ ಐಟಮ್ ಬಂದು ಯಾವುದಪ್ಪ ಅಂತ ಹೇಳಿದ್ರೆ ಇದು ನಾನು ತರಿಸಿರೋದು ಸ್ಟಿಕ್ಕರ್. ನಾನು ಇದನ್ನು ನನ್ನ ಶೆಲ್ಫ್ ಏನಿದೆಯಲ್ಲ, ಶೆಲ್ಫಲ್ಲಿರುವಂಥ ಒಂದು ಗ್ರಾನೈಟ್ ತುಂಬಾ ಡಲ್ ಆಗಿಬಿಟ್ಟಿದೆ. ಹಾಗಾಗಿ ಆ ಪ್ಲೇಸಿಗೆ ಇದನ್ನು ಅಂಟಿಸೋಣ ಅಂಥೇಳಿ ಈ ಒಂದು ನಾನು ವಾಲ್ ಸ್ಟಿಕ್ಕರ್ನ ತರಿಸಿದ್ದೀನಿ. ಇದು ನಿಜವಾಗ್ಲೂ ಏನು ಗ್ರಾನೈಟ್ ಥರನೇ ಕಾಣುತ್ತೆ, ತುಂಬಾ ಚೆನ್ನಾಗಿದೆ ಕೂಡ. ಡಿಸೈನು ಬ್ಲ್ಯಾಕ್ ಇದೆ, ಬ್ಲ್ಯಾಕ್ನಲ್ಲಿ ಅಲ್ಲಲ್ಲಿ ವೈಟ್ ಲೈನ್ಸ್ ಬಂದಿದೆ. ಇದು ಕೂಡ ಸ್ಟಿಕ್ಕರ್ ಇರೋದು. ಹಿಂದೆ ಇರುವಂಥ ಆ ಒಂದು ಪೇಪರ್ನ ರಿಮೂವ್ ಮಾಡಿಬಿಟ್ಟು ನಮಗೆ ಎಲ್ಲಿಗೆ ಬೇಕೋ ಆ ಒಂದು ಪ್ಲೇಸಲ್ಲಿ ನಾವು ಸ್ಟಿಕ್ ಮಾಡ್ಕೊಂಡು ಹೋಗೋದಷ್ಟೇ. ಇದನ್ನು ನಾನು ಶೆಲ್ಫಿಗೆ ಅಂಟಿಸೋಣ ಅಂಥೇಳಿ ತರಿಸ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ಇದಿಷ್ಟು ನಾನು ಆನ್ಲೈನ್ನಲ್ಲಿ ಅದರಲ್ಲೂ ಕೂಡ ಹೆಚ್ಚಾಗಿ ಮೀಶೋನಲ್ಲಿ ನಾನು ಶಾಪ್ ಮಾಡಿರುವಂಥ ಕಿಚನ್ ಐಟಮ್ಸ್ಗಳು. ಈ ಎಲ್ಲ ಐಟಮ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.